ನಮ್ಮ ಜೊತೆ ಮಾತಾಡಲಿಕ್ಕೆ ಬಿಜೆಪಿಯ ಹಿರಿಯ ನಾಯಕರು ಹಾಗೂ ಮಾಜಿ ಸಚಿವರಾದಂತಹ ಸುರೇಶ್ ಕುಮಾರ್ ಅವರು ಇದ್ದಾರೆ. ಸರ್, ಧರ್ಮಸ್ಥಳ ಪ್ರಕರಣ SIT ತನಿಖೆ ನಡೀತಾ ಇದೆ. ಇವತ್ತು ಅಧಿವೇಶನದಲ್ಲಿ ಚರ್ಚೆಗೆ ಬರುವಂಥ ಸಾಧ್ಯತೆಗಳು ಇದೆಯೋ ಇಲ್ವೋ ಅನ್ನೋದು ಒಂದು ಪ್ರಶ್ನೆ. ಜೊತೆಗೆ ಪ್ರಾಥಮಿಕ ವರದಿ ಕೊಡುತ್ತಾ ಅಥವಾ ಮಧ್ಯಂತರ ವರದಿ ಕೊಡುತ್ತಾ ಈ ಬಿಜೆಪಿ ಯಾವ ನಿರೀಕ್ಷೆಯಲ್ಲಿದೆ? ಈಗ ಕಳೆದ ವಾರ ಭಾಳ ವಿಸ್ತೃತ ಚರ್ಚೆ ನಡೆದಿದೆ. ವಿಸ್ತೃತ ಚರ್ಚೆ ಆದಮೇಲೆ ಮಧ್ಯಪ್ರವೇಶಿಸಿ DK ಶಿವಕುಮಾರ್ ಅವರು ತಮ್ಮ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಎರಡೇ ಬೇಡಿಕೆ ಇಟ್ಟಿದ್ದೀವಿ. ಮೊದಲನೇದು, ಬಾಹ್ಯ ಶಕ್ತಿಗಳ ಒತ್ತಡದಿಂದ ಅಲ್ಲಿ ಏನೋ ನಡೀತಾ ಇದೆ, ಅಪಪ್ರಚಾರ ನಡೀತಾ ಇದೆ, ಲಕ್ಷಾಂತರ ಕುಟುಂಬಗಳ ಭಾವನೆಗೆ ಇವತ್ತು ಧಕ್ಕೆ ಬರ್ತಾ ಇದೆ. ನಾವು ಇನ್ಫ್ಯಾಕ್ಟ್ SIT ರಚನೆ ಆದಾಗ ಸ್ವಾಗತಿಸಿದ್ವು ನಾವು. ಇವಾಗ SIT ಇದುವರೆಗೂ ಏನು 20-22 ದಿವಸನ ಮಾಡಿದೆ. ಇದುವರೆಗೂ ಏನು ಕಂಡುಹಿಡಿದಿದೆ, ಏನು ಇನ್ವೆಸ್ಟೇಟ್ ಆಗಿದೆ, ಎಷ್ಟು ಕಡೆ ಸಿಕ್ಕಿದೆ, ಎಷ್ಟು ಹಳ್ಳ ತೋಡಿದ್ದಾರೆ, ಆ ಹಳ್ಳಗಳು ಅವ್ರು ತೋರಿಸಿದ್ದಕ್ಕಿಂತ ಜಾಸ್ತಿದ ಅನ್ನೋದನ್ನು ಕೂಡ ಇವತ್ತು ಮಧ್ಯಂತರ ವರದಿಯಲ್ಲಿ ಹೇಳಬೇಕು. ಎರಡನೇದು, ಈ ವರದಿ ಬರೋ ತನಕ ಈ ಅಪಪ್ರಚಾರನ ನಿಲ್ಲಿಸ್ಬೇಕು. ನಾನು ಅಪಪ್ರಚಾರ ಮಾಡ್ತಾ ಹೋಗ್ತೀನಿ ಅಂತ ಅದು ಸಾಧು ಅಲ್ಲ. ದೇ ಆರ್ ಮಿಸ್ಗೈಡಿಂಗ್. ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಅವತ್ತು ಏನು ಹೇಳಿದ್ರು, ದಕ್ಷಿಣ ಕನ್ನಡ ಪೊಲೀಸವರೇ ಚೆನ್ನಾಗಿ ಮಾಡ್ತಾಯಿದ್ರು, ಅವ್ರ ಹತ್ರನೇ ಮಾಡಿಸ್ಬೇಕು ಅಂತ ಇದ್ವು. ಎಡಪಂಥೀಯ ವಿಚಾರಧಾರೆ ಇರೋರು ಒತ್ತಡ ತಂದಿದ್ದಕ್ಕೋಸ್ಕರ ನಾವು ಮಾಡಿಸೋದು ಅಂತ. ಸೊ ಇವಾಗ ಗೊತ್ತಾಗುತ್ತೆ ಇದು ಈ ಬೇರೆ ಬಾಹ್ಯ ಶಕ್ತಿಗಳು ಇದೆ ಅಂತ. ಸೊ ನಮ್ಮ ಡಿಮಾಂಡ್ ಭಾಳ ಸಿಂಪಲ್ಲು, ಸತ್ಯ ಬರಬೇಕು. ಇದುವರೆಗೂ ಏನಾಗಿದೆ ವಿಚಾರಣೆ ಅದು ಆಚೆ ಬರಬೇಕು. ಇದು ಹಿಂದೆ ಇರೋ ಶಕ್ತಿಗಳು ಯಾರ್ಯಾರು ಅದು ಕೂಡ ಗೊತ್ತಾಗಬೇಕು. ಮೂರನೇದು, ಅಪಪ್ರಚಾರಕ್ಕೆ ಕೂಡಲೇ ಸರ್ಕಾರ ಒಂದು ಕಡಿವಾಣ ಹಾಕಬೇಕು. ಸರ್, DKಶಿ ಅವರ ಹೇಳಿಕೆಯನ್ನು ತಾವು ಹೇಗೆ ಹೇಳ್ತೀರಾ? ಯಾಕಂದರೆ ಅವ್ರು ಷಡ್ಯಂತ್ರ ಅಂದರು. ಈಗ ನೀವು ದಿನೇಶ್ ಗುಂಡೂರಾವ್ ಅವರು ಒಂದಷ್ಟು ಹೇಳಿದ್ರು, ಅಂದರೆ ಪೊಲೀಸ್ ಅವರೇ ಮಾಡಬೇಕಿತ್ತು ಅಂತ. ಅಂದರೆ ಈ ತನಿಖೆಯಲ್ಲಿ ಏನಾದರೂ ಕೂಡ ಬಯಲ ಆಗುತ್ತೆ ಅನ್ಸುತ್ತೆ ನಿಮಗೆ? ಈಗ ನಮಗೆ SIT ಅಧಿಕಾರಿಗಳು ಅಲ್ಟಿಮೇಟ್ಲಿ ಸತ್ಯಗೆ ನಿಷ್ಠೆ ತೋರಿಸ್ತಾರೆ ಅಂತ ವಿಶ್ವಾಸ ಇದೆ. ಸತ್ಯಗೆ ನಿಷ್ಠೆ ತೋರಿಸ್ಬೇಕು. ಅವರು ಇಲ್ಲದೇ ಇದ್ದರೆ ಅವ್ರು ಸತ್ಯಗೆ ನಿಷ್ಠೆ ತೋರಿಸಿಲ್ಲ, ಏನೂ ಆಧಾರ ಇಲ್ಲದೇನೆ ಮತ್ತೆ ವಿಚಾರಣೆ ಮುಂದುವರಿಸ್ತಾರೆ ಅಂದರೆ ಸರ್ವೇ ಸಾಮಾನ್ಯವಾಗಿ ಕ್ಷೋಭೆ ಜಾಸ್ತಿ ಆಗುತ್ತೆ ಸಮಾಜದಲ್ಲಿ. ಅದಕ್ಕೆ ಯಾವುದೇ ಒಂದು ಜವಾಬ್ದಾರಿಯುತ ಸರ್ಕಾರ ಅವಕಾಶ ಕೊಡಬಾರ್ದು. ಮತ್ತು ಒಬ್ಬ ಉಪಮುಖ್ಯಮಂತ್ರಿನೇ ಸದನದಲ್ಲಿ ಹೇಳಿದ್ಮೇಲೆ ಸರ್ಕಾರಕ್ಕೆ ಇನ್ನೂ ಹೆಚ್ಚು ಮಾಹಿತಿ ಇರ್ಬೋದು. ಆ ಮಾಹಿತಿನ ಯಾವ ವರದಿ ಕೊಡ್ತಾರೆ ಅದ್ರ ಮೂಲಕ ನಾವು ಎದುರು ನೋಡ್ತಾ ಇದ್ದೀವಿ. ಈ ತನಿಖೆಯಲ್ಲಿ ಏನೂ ಬಯಲಾಗಿಲ್ಲ ಅಂದರೆ ತಮ್ಮ ನಿಲುವು ಏನಿರುತ್ತೆ? ಬಿಜೆಪಿಯವರು ಸರ್ಕಾರಕ್ಕೆ ಏನು ಒತ್ತಡ ಮಾಡ್ತೀರಾ? ಜೊತೆಗೆ ಕಾನೂನು ಕ್ರಮ, ಆದರೆ ಈ ಅನಾಮಿಕ ಇರ್ಬೋದು, ಒಂಥರ ಎಡಪಂಥಿ ಒತ್ತಾಯ ಇರ್ಬೋದು. ಯಾರು ಸುಳ್ಳು ಆರೋಪ ಕೊಟ್ಟು ಲಕ್ಷಾಂತರ ಜನರ ನಂಬಿಕೆಗೆ ಘಾಸಿ ತಂದಿದ್ದಾರೆ, ಆ ಸುಳ್ಳು ಆರೋಪ ಮಾಡಿರೋರ ಬಗ್ಗೆ ಸರ್ಕಾರ ಕಾನೂನು ರೀತಿಯ ಕ್ರಮ ತಗೊಳ್ಬೇಕು. ಅವ್ರಿಗೆ ಯಾರು ಪ್ರಚೋದನೆ ಕೊಟ್ಟರು, ಆ ತಂಡ ಯಾವುದೇ ಹಂತದಲ್ಲಿ ಯಾವುದೇ ಜಾಗದಲ್ಲಿರ್ಬೋದು, ಅವ್ರ ವಿರುದ್ಧ ನಾವು ಕ್ರಮ ತಗೋಬೇಕು ಅಂತ ಆಗ್ರಹಿಸ್ತೀವಿ. ಮತ್ತೆ 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 ಹಿಂದೂ ಧಾರ್ಮಿಕ ಕೇಂದ್ರಗಳನ್ನೇ ಗುರಿಯಾಗಿಟ್ಕೊಂಡು ಮಾಡ್ತಾ ಇರೋದಕ್ಕೆ ಒಂದು ಕೊನೆ ಹಾಡಬೇಕು. ಅದಕ್ಕೆ ಸಮಾಜನೇ ತಕ್ಕ ಉತ್ತರ ಕೊಡುತ್ತೆ. ಸರ್, ಒಂದು ಪ್ರಶ್ನೆ, DKಶಿ ಅವರು ನೀವು ಏನು ಧರ್ಮಸ್ಥಳ ಚಲೋ ಹೋದಾಗ ಹೇಳಿದ್ರು ಹಿಂದುತ್ವ ಬಿಜೆಪಿಯವರ ಆಸ್ತಿ ಅಲ್ಲ ಅಂತ ಹೇಳಿದ್ದಾರೆ. ಖಂಡಿತ ಅಲ್ಲ, ಇದು ಸಮಾಜದ ಆಸ್ತಿ. ಮತ್ತು ಮುಂದಿನ ವಾರ ನೆಲಮಂಗಲದ ಕಾಂಗ್ರೆಸ್ ಶಾಸಕನು ಕೂಡ ಕಾರಲ್ಲಿ ಹೋಗ್ತಾ ಇದ್ದಾರೆ. ಆ್ಯಂಡ್ ಅನೇಕ ಸಲ DK ಶಿವಕುಮಾರ್ ಹೋಗಿದ್ದಾರೆ. ನಮಗೆ ನಮ್ಮ ಭಾವನೆ, ನಮ್ಮ ನೋವು, ನಮ್ಮ ವೇದನೆ, ನಮ್ಗೆ ಆಗ್ತಾ ಇರೋ ಅಸಮಾಧಾನ ಎಲ್ಲರಿಗೂ ಕೂಡ ಗೊತ್ತಿದೆ. ಮತ್ತು ನಮಗೆ ಧರ್ಮಸ್ಥಳದ ಮಂಜುನಾಥನ ಬಗ್ಗೆ ಶ್ರದ್ಧೆ ಇದೆ. ಅಲ್ಲಿ ಹೋಗಿ ಮಂಜುನಾಥನ್ಗೆ ನಾವು ಅರ್ಪಿಸಿದ್ದೀವಿ. ಬೇಗ ಸತ್ಯ ಗೋಚರಿಸಲಿ ಅಂತ ನಾವು ಕೋರ್ಕೊಂಡಿದ್ದೀವಿ. ಇದು ರಾಜಕೀಯ ಮಾಡೋದು ನಮ್ಗೆ ಇಷ್ಟ ಇಲ್ಲ. ಇವಿಷ್ಟು ಬಿಜೆಪಿಯ ಹಿರಿಯ ನಾಯಕರು ಹಾಗೂ ಮಾಜಿ ಸಚಿವರಾದಂತಹ ಸುರೇಶ್ ಕುಮಾರ್ ಅವರ ಮಾತಾಗಿತ್ತು. ಕ್ಯಾಮ್ರಾಮನ್ ಮಂಜು ಜೊತೆ ಗಣಪತಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.